ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಅವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಕುಟುಂಬಕ್ಕೆ ಮೂಡಾಕೆ ಸಂಕಷ್ಟ. ಪಬ್ಲಿಕ್ ಟಿವಿಗೆ ಸಿಎಂ ಬಾಮೈದ ಫಸ್ಟ್ ರಿಯಾಕ್ಷನ್. ಇಡೀ ಪ್ರಕರಣದ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗಾದ್ರೆ ಹೇಳಿದ್ದೇನೆ, ಕಾನೂನು ಬಾಹಿರವಾಗಿ ಸೈಟ್ ಅನ್ನ ಪಡೆಯಲಾಗಿದೆಯಾ? ಪಬ್ಲಿಕ್ ಟಿವಿಗೆ ಸಿಎಂ ಬಾಮೈದ ಹಾಗಾದ್ರೆ ಹೇಳಿದ್ದೇನು. ಪಬ್ಲಿಕ್ ಟಿವಿಯ ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಸೈಟ್ ಹಂಚಿಕೆಯಲ್ಲಾಗಿರುವಂತಹ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಅವರು ಒನ್ ವರ್ಡ್ ಆನ್ಸರನ್ನು ಕೊಟ್ಟಿದ್ದಾರೆ. ನನಗೆ ಆ ಬಗ್ಗೆ ಏನೂ ಗೊತ್ತಿಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ದೊಡ್ಡವರೇ ಮಾತನಾಡ್ತಾರೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿರುವಂಥದ್ದು.